ಬಂಡವಾಳ ಇಲ್ದೇನೆ ಬಿಸ್ನೆಸ್ ಮಾಡಬೇಕು ಅಂತ ಯಾರಾದರೂ ಥಿಂಕ್ ಮಾಡ್ತಾ ಇದ್ದೀರಾ, ಬಟ್ ಐಡಿಯಾಸೇ ಬರ್ತಾ ಇಲ್ವಾ ನಿಮಗೆ? ಸೊ ಈ ವಿಡಿಯೋದಲ್ಲಿ ನಾನು 15 ಬಂಡವಾಳ ಇಲ್ಲದೆ ಮಾಡಬಹುದಾದಂತಹ ಬಿಸ್ನೆಸ್ ಐಡಿಯಾಸ್ನ ನಿಮಗೆ ಕೊಡ್ತೀನಿ. ಸೊ ಅದರಲ್ಲಿ ನಿಮ್ಗೆ ಇಷ್ಟವಾಗಿದ್ದನ್ನು ನೀವು ಚೂಸ್ ಮಾಡಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಹಾಗೂ ಸಕ್ಸಸ್ನ ಪಡೀರಿ. ಓಕೆ, ಸೊ ನೀವು ಮಾಡಬೇಕಾಗಿರೋದು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಇಂಥ ಹಲವಾರು ವಿಡಿಯೋಗಳನ್ನ ಮತ್ತೆ ಇನ್ನು ಮುಂದೆ ಮಾಡೋದಕ್ಕೆ ನನಗೆ ಒಂದು ಸ್ಫೂರ್ತಿ ಸಿಗುತ್ತೆ. ಓಕೆ, ಸೊ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ವಾಟ್ಸ್ಆ್ಯಪ್ ಮಾರ್ಕೆಟಿಂಗ್ ಸರ್ವಿಸ್, ಇದ್ರ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತಿದೆ? ಇದು ಯಾವ ರೀತಿ ವರ್ಕ್ ಮಾಡ್ಬೋದು ಅಂದರೆ, ಸಣ್ಣ ಪುಟ್ಟ ಅಂಗಡಿಗಳಿಗೆ ಪೋಸ್ಟ್ಗಳನ್ನ ಮಾಡ್ಕೊಳ್ಳೋದು ಅಥವಾ ಸ್ಟೇಟಸ್ಗಳನ್ನ ಹಾಕೋದ್ರ ಮುಖಾಂತರ ನೀವು ಅಂಗಡಿಗಳಿಗೆ ಸಪೋರ್ಟ್ ಮಾಡ್ಬೋದು. ಆ್ಯಂಡ್ ಆ ಒಂದು ಶಾಪ್ಗಳ ಹತ್ರ ನೀವು ಇಷ್ಟು ಅಮೌಂಟ್ ಅಂತ ನೀವು ಇಸ್ಕೋಬಹುದು. 1,000, 2,000, 10,000ದವರೆಗೂ ಕೂಡ ಇದು ವರ್ಕ್ ಆಗುತ್ತೆ. ನೆಕ್ಸ್ಟ್ ಎರಡನೇದಾಗಿ ರೆಸ್ಯೂಮ್ನ ರೆಡಿ ಮಾಡಿಕೊಡುವಂತಹ ಒಂದು ಆಪ್ಷನ್ ಇದೆ. ಓಕೆನಾ, ಅದು ಒಂದು ಉದ್ಯೋಗ ರೀತಿ ಮಾಡ್ತಾ ಇದ್ದಾರೆ, ಬಿಸ್ನೆಸ್ ರೀತಿ. ಅಂದ್ರೆ ಈಗ ಯಾರಾದ್ರೂ ಜಾಬಿಗೆ ಹುಡುಕ್ತಾ ಇದೆ, ಅವ್ರಿಗೆ ಒಂದು ಚೆನ್ನಾಗಿ ರೆಸ್ಯೂಮ್ ಮಾಡೋದಕ್ಕೆ ಬರ್ತಾ ಇರೋದಿಲ್ಲ ಅಲ್ವಾ? ಸೊ ಅಂಥವ್ರಿಗೆ ರೆಸ್ಯೂಮ್ನ ನೀವು ಮಾಡಿಕೊಡ್ಬಹುದು. ಹಾಗೇನೆ ಲಿಂಕ್ಡ್ ಇನ್ ಪ್ರೊಫೈಲ್ನ ಕೂಡ ಚೆನ್ನಾಗಿ ಅವ್ರಿಗೆ ಕ್ರಿಯೇಟ್ ಮಾಡಿ ಕೊಡಬಹುದು. ಸೊ ಇದರಿಂದ ಕೂಡ ಇಷ್ಟು ಚಾರ್ಜಸ್ ಅಂತ ನೀವು ಫಿಕ್ಸ್ ಮಾಡಿ ಅರ್ನ್ ಮಾಡಬಹುದು. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಪ್ರತಿ ರೆಸ್ಯೂಮ್ಗೆ ಒಂದು 300ರಿಂದ 1,500 ರೂಪಾಯಿವರೆಗೂ ನೀವು ಚಾರ್ಜಸ್ ಮಾಡಬಹುದು. ಸೊ ಸ್ಟೂಡೆಂಟ್ಸ್ಗಳು ಇದ್ದಾರೆ, ಕೊಡ್ತಾರೆ ಅಮೌಂಟ್ನ. ಬಿಕಾಸ್ ರೆಸ್ಯೂಮೇ ಮೇನ್ ಅಲ್ವಾ ಅವ್ರ ಜಾಬಿಗೆ ಸೆಲೆಕ್ಟ್ ಆಗಬೇಕಂದ್ರೆ. ಸೊ ಹಾಗಾಗಿ ರೆಸ್ಯೂಮ್ನ ಕ್ರಿಯೇಟ್ ಮಾಡುವಂಥ ಬಿಸ್ನೆಸ್ನ ಕೂಡ ನೀವು ಪ್ರಾಕ್ಟೀಸ್ ಮಾಡಿಕೊಂಡು ನೀವು ಅದನ್ನು ಮಾಡಿಕೊಡ್ಬಹುದು ಬೇರೆಯವರಿಗೆ. ನೆಕ್ಸ್ಟು ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್. ಅಂದರೆ ಈಗ ಎಷ್ಟೊಂದು ಜನ ಕ್ರಿಯೇಟರ್ಸ್ಗಳಿದ್ದಾವೆ ಅಥವಾ ಸಣ್ಣ ಪುಟ್ಟ ಅಂಗಡಿಗಳಿದ್ದಾವೆ. ಸೊ ಅವ್ರಿಗೆಲ್ಲ ಪೋಸ್ಟ್ಗಳನ್ನೆಲ್ಲ ನೀವು ಕ್ರಿಯೇಟ್ ಮಾಡಿಕೊಡ್ಬೋದು. ಎಷ್ಟೊಂದು ಜನಕ್ಕೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಸೊ ಇದನ್ನೆಲ್ಲ ಅಂದರೆ ಅಕೌಂಟ್ ಕ್ರಿಯೇಟ್ ಮಾಡಿರ್ತಾರೆ, ಬಟ್ ಹೇಗೆ ಮ್ಯಾನೇಜ್ ಮಾಡಬೇಕು, ಪೋಸ್ಟ್ ಹೇಗೆ ಕ್ರಿಯೇಟ್ ಮಾಡಬೇಕು ಅಷ್ಟು ಗೊತ್ತಿರೋದಿಲ್ಲ. ಸೊ ನೀವು ಅದನ್ನೇ ಒಂದು ಬಿಸ್ನೆಸ್ ಆಗಿ ಮಾಡಿಕೊಂಡ್ರೆ, ಇವನ್ ಸಣ್ಣ ಪುಟ್ಟ ಅಂಗಡಿಗಳಾಯ್ತು. ನೀವು ಎಲ್ಲೆಲ್ಲೋ ಹುಡ್ಕೋದು ಬೇಡ, ನಿಮ್ಮ ಮನೆ ಹತ್ರ ಇರೋ ಅಂಗಡಿಗಳ ಹತ್ರ ಹೋಗಿ ಕೇಳಬಹುದು. ನೀವು ಆನ್ಲೈನ್ ಬಿಸ್ನೆಸ್ಗಳನ್ನ ಅವ್ರಿಗೆ ಮಾಡಿಸಿ ಕೊಡಬಹುದು, ಪೋಸ್ಟ್ ಮಾಡಬಹುದು. ಬಿಕಾಸ್ ಸುತ್ತಮುತ್ತ ಇರೋರಾದ್ರೂ ಬಂದು ತಗೋತಾರಲ್ವಾ? ಸೊ ಈ ರೀತಿ. ಅಥವಾ ಹೊಸದಾಗಿ ಯಾರಾದ್ರೂ ಕಾಂಟೆಂಟ್ ಕ್ರಿಯೇಟರ್ಸ್ ಇದೆ, ಕೆಲವೊಬ್ರು ಪೇ ಮಾಡಿ ಪೋಸ್ಟ್ಗಳನ್ನ ರೆಡಿ ಮಾಡಿಕೊಡಿ ಅಂತ ಕೇಳೋರು ಇರ್ತಾರೆ. ಸೊ ಅಂಥವ್ರಿಗೋಸ್ಕರ ಸಹ ನೀವು ವರ್ಕ್ ಮಾಡ್ಬೋದು. ಸೊ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ನ ಕೂಡ ನೀವು ರೂಢಿ ಮಾಡ್ಕೋಬಹುದು ಆಸ್ ಎ ಬಿಸ್ನೆಸ್ ಆಗಿ. ಓಕೆನಾ? ಫೋರ್ತ್ ಐಡಿಯಾ ಏನು ಗೊತ್ತಾ? ಆನ್ಲೈನ್ ಟ್ಯೂಷನ್ಸ್. ಸೊ ಈಗ ನೀವೇ ಓನಾಗಿ ಕೂಡ ಮಾಡಬಹುದು ಟ್ಯೂಷನ್ಗಳನ್ನ. ಓಕೆ, ನಿಮ್ಮ ಏರಿಯಾದವ್ರು ಬರ್ತಾರೆ, ಅಥವಾ ನೀವೇನಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ಇದ್ರೆ ಅಲ್ಲಿ ಪೋಸ್ಟ್ ಮಾಡಿದ್ರು ಕೂಡ ಯಾರಾದರೂ ಇದ್ರೆ ಹತ್ರದಲ್ಲಿ ಬರ್ತಾರೆ. ಓಕೆನಾ? ಸೊ ಈ ರೀತಿಯಾಗಿ ನೀವು ಆನ್ಲೈನ್ ಟ್ಯೂಷನ್ಸ್ನ ಮಾಡ್ಬೋದು. ಸೊ ಇದಾಗಲಿಲ್ಲ ಅಂದರೂ ಕೂಡ ಆನ್ಲೈನಲ್ಲೂ ತುಂಬ ಪ್ಲ್ಯಾಟ್ಫಾರ್ಮ್ ಇದೆ. ಆಸ್ ಎ ಇನ್ಸ್ಟ್ರಕ್ಟರ್ ಆಗಿ ನೀವು ರಿಜಿಸ್ಟರ್ ಮಾಡ್ಕೋಬಹುದು. ಅವರು ಸ್ಟೂಡೆಂಟ್ಸ್ಗಳನ್ನ ಕೊಡ್ತಾರೆ ನಿಮಗೆ. ಸೊ ಅವರಿಗೂ ಕೂಡ ನೀವು ಟೀಚ್ ಮಾಡಬಹುದು. ಸೊ ಇದರಿಂದ ತುಂಬ ಚೆನ್ನಾಗಿ ಅರ್ನ್ ಮಾಡಬಹುದು ನೀವು. ಓಕೆನಾ? ಆನ್ಲೈನಲ್ಲೂ ಮಾಡಬಹುದು ಆ್ಯಂಡ್ ಆಫ್ಲೈನಲ್ಲೂ ಕೂಡ ಮಕ್ಳುಗಳು ಬಂದರೆ ಅವ್ರಿಗೂ ಕೂಡ ಹೇಳ್ಕೊಡ್ಬೋದಲ್ವಾ? ನೆಕ್ಸ್ಟು ಫ್ರೀಲ್ಯಾನ್ಸ್ ಕಾಂಟೆಂಟ್ ರೈಟಿಂಗ್ ಅಂತ ಇದೆ. ಅಂದರೆ ಕನ್ನಡ ಅಥವಾ ಇಂಗ್ಲಿಷ್ ಲೇಖನಗಳನ್ನ ನೀವು ಬರ್ಕೊಡ್ಬಹುದು. ಅಥವಾ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಿಗೆಲ್ಲ ಸ್ಕ್ರಿಪ್ಟ್ ಬರ್ಕೊಡೋರು ಬೇಕಿರ್ತಾರೆ. ಕೆಲವೊಬ್ಬರಿಗೆ ಅವರೊಂದು ಟಾಪಿಕ್ ಕೊಡ್ತಾರೆ, ಅದಕ್ಕೆ ಸ್ಕ್ರಿಪ್ಟ್ ಬೇಕಾಗಿರುತ್ತೆ. ಸೊ ಅದು ಕೂಡ ನೀವು ಬರ್ಕೊಡ್ಬಹುದು. ಸೊ ಇದೆಲ್ಲ ನೀವು ಇಂಡಿವಿಜುವಲ್ ಆಗಿ ಮಾಡ್ಬೋದು. ಮೇ ಬಿ ನೀವು ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಅಕೌಂಟ್ ಓಪನ್ ಮಾಡಿ ಫ್ರೀಲ್ಯಾನ್ಸ್ ಕಾಂಟೆಂಟ್ ರೈಟರ್ ಅಂತ ನೀವು ಹಾಕೋಬಹುದು. ಕೆಲವೊಂದು ನಿಮ್ಮ ವರ್ಕ್ಗಳನ್ನ, ಅಥವಾ ನೀವು ವರ್ಕಿನ ಸಿಕ್ಕಿಲ್ಲ ಹೊಸದಾಗಿ ಅಂದರೆ ನೀವು ಯಾವುದೋ ಒಂದು ಟಾಪಿಕ್ನ ಸೆಲೆಕ್ಟ್ ಮಾಡಿ ಸ್ಕ್ರಿಪ್ಟ್ ಈ ರೀತಿ ಬರ್ದಿದ್ದೀನಿ ಅಂತ ನೀವು ಪೋಸ್ಟ್ ಮಾಡ್ಬೋದು. ಇಷ್ಟ ಆಗಿ ನಿಮಗೆ ಬಿಸ್ನೆಸ್ನ ಕೊಡೋರು ಇರ್ತಾರೆ, ಗೊತ್ತಾಯ್ತಾ? ಆ್ಯಂಡ್ ಆನ್ಲೈನಲ್ಲೂ ಕೂಡ ತುಂಬ ಆಪ್ಷನ್ಸ್ ಇದೆ. ಫ್ರೀಲ್ಯಾನ್ಸ್ ಪ್ಲಾಟ್ಫಾರ್ಮ್ಗಳು, ಫ್ರೀಲ್ಯಾನ್ಸ್ ಅಂತಾನೆ ಇದೆ, ಫೈವರ್ ಅಂತ ಇದೆ. ಸೊ ಇದೆಲ್ಲ ಅಪ್ಲಿಕೇಶನ್ಗಳಲ್ಲಿ ಅಥವಾ ವೆಬ್ಸೈಟಲ್ಲಿ ನೀವು ರಿಜಿಸ್ಟರ್ ಮಾಡಿಕೊಂಡು ಅಲ್ಲೂ ಕೂಡ ನಿಮಗೆ ಕ್ಲೈಂಟ್ಸ್ಗಳು ಸಿಗ್ತಾರೆ. ಓಕೆನಾ? ಸೊ ಫ್ರೀಲ್ಯಾನ್ಸ್ ಕಾಂಟೆಂಟ್ ರೈಟಿಂಗಿಗೆ ತುಂಬ ಸ್ಕೋಪ್ ಇದೆ. ಬಿಕಾಸ್ ಇವಾಗ ಎಲ್ಲರೂ ಕಾಂಟೆಂಟ್ ಕ್ರಿಯೇಷನ್ ಕಡೆ ಗಮನ ಕೊಡ್ತಿರೋದ್ರಿಂದ ಸೊ ನೀವು ಇದರಲ್ಲಿ ಜಾಸ್ತಿ ಬಿಸ್ನೆಸ್ನ ನೀವು ಮಾಡ್ಕೋಬಹುದು. 6th ಐಡಿಯಾ ಏನು ಗೊತ್ತಾ? ಎಲ್ರಿಗೂ ಗೊತ್ತಿರೋವಂಥದ್ದು ಯಾವುದು? ಯೂಟ್ಯೂಬ್ ಚಾನಲ್. ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿಕೊಂಡು ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡ್ಬೋದು. ಅಥವಾ ಫೈನಾನ್ಸ್ ಬಗ್ಗೆ ಹೇಳ್ಬೋದು ನೀವು, ಅಥವಾ ಮೋಟಿವೇಶನ್ ವಿಡಿಯೋಸ್ ಮಾಡ್ಬೋದು, ಬಿಸ್ನೆಸ್ಸಿಗೆ ಟಿಪ್ಸ್ ಕೊಡ್ಬೋದು. ಯಾವುದಾದ್ರೂ ಆಯಿತು, ನಿಮಗೆ ಇಷ್ಟವಾಗಿರುವಂತಹದ್ದನ್ನು ಯೂಟ್ಯೂಬಲ್ಲಿ ನೀವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಬೋದು. ಸೊ ಇದರಿಂದ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಸೊ ಯೂಟ್ಯೂಬಿಂದ ದುಡ್ಡು ಬರೋದು ಗೊತ್ತಿದೆ, ಬಟ್ ನೀವು ಅಂದ್ಕೊಂಡಷ್ಟು ಬೇಗ ಆಗೋದಿಲ್ಲ. ಓಕೆ, ತುಂಬ ಎಫರ್ಟ್ ಹಾಕಬೇಕಾಗುತ್ತೆ, ತುಂಬ ಕಷ್ಟಪಡಬೇಕಾಗುತ್ತೆ. ಸೊ ಹಾಗಿದ್ರೆ ಮಾತ್ರ ಯೂಟ್ಯೂಬಿಗೆ ಬನ್ನಿ. ಬಟ್ ಆಗೋದಿಲ್ಲ ಬಿಡು ಅಂತ ಕೂಡ ಕೂತ್ಕೋಬೇಡಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ.
ಓಕೆ, ಸ್ವಲ್ಪ ಎಫರ್ಟ್ ಹಾಕಿ, ಸ್ವಲ್ಪ ಕಷ್ಟಪಡಿ. 1 year 2 year ಟೈಮ್ ತಗೊಳುತ್ತೆ, ಬಟ್ ಆಮೇಲೆ ಅದು ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಬಟ್ ನೀವು ಕನ್ಸಿಸ್ಟೆಂಟ್ ಆಗಿ ಬಿಡದೆ ಯೂಟ್ಯೂಬ್ನ ಮಾಡಬೇಕು ಅಷ್ಟೇ. ಓಕೆ, 7th ಬಿಸ್ನೆಸ್ ಐಡಿಯಾ ಇಸ್ ಅಫಿಲಿಯೇಟ್ ಮಾರ್ಕೆಟಿಂಗ್. ಎಲ್ರಿಗೂ ಗೊತ್ತಿದೆಯಾ? ತುಂಬ ಜನ ಕಾಂಟೆಂಟ್ ಕ್ರಿಯೇಟರ್ಸ್ಗೆಲ್ಲ ಗೊತ್ತಿರುತ್ತೆ. ಇದೇನಂದ್ರೆ, ಈಗ ಅಮೆಝಾನ್ ಪ್ರಾಡಕ್ಟ್ಗಳು ಅಥವಾ ಫ್ಲಿಪ್ಕಾರ್ಟ್ ಪ್ರಾಡಕ್ಟ್, ಮಿಂತ್ರಾ ಪ್ರಾಡಕ್ಟ್ಗಳನ್ನ ನಿಮ್ಮ ಒಂದು ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡೋದು, ಸೊ ಅದ್ರ ಲಿಂಕ್ನ ಹಾಕೋದು. ಸೊ ನಿಮ್ಮ ಹೆಸರು ಮುಖಾಂತರ ಆ ಲಿಂಕು ಅಲ್ಲಿ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿ ಯಾರಾದರೂ ತಗೊಂಡ್ರೆ ಪ್ರಾಡಕ್ಟ್ ಇಷ್ಟ ಆಗಿ, ಸೊ ನಿಮಗೆ ಸ್ವಲ್ಪ ಕಮಿಷನ್ ಅಂತ ಅಮೆಝಾನ್, ಫ್ಲಿಪ್ಕಾರ್ಟ್, ಮಿಂತ್ರಾ ಕಡೆಯಿಂದ ನಿಮಗೆ ಬರುತ್ತೆ. ಸೊ ಅದು ಯೂಟ್ಯೂಬಿಗೆ ಬರುತ್ತೆ, ಸೊ ಅವ್ರ ಕಡೆಯಿಂದ ನಿಮಗೆ ಬರುತ್ತೆ. ಸೊ ಈ ರೀತಿ ಅಫಿಲಿಯೇಟ್ ಮಾರ್ಕೆಟಿಂಗ್ನ ಕೂಡ ನೀವು ಮಾಡಬಹುದು. ಅರ್ಥ ಆಗ್ತಿದೆ? ಜಸ್ಟ್ ನಿಮ್ಮ ಕೆಲಸ ಏನು ಪ್ರಮೋಟ್ ಮಾಡೋದಷ್ಟೇ ಆ ಒಂದು ಪ್ರಾಡಕ್ಟ್ಸ್ಗಳನ್ನ. ಸೊ ಇಷ್ಟ ಆಗೋರು ಇದ್ದೇ ಇರ್ತಾರಲ್ವ, ಎಲ್ರಿಗೂ ಎಷ್ಟೊಂದು ಅವಶ್ಯಕತೆ ಇರುತ್ತೆ ಪ್ರಾಡಕ್ಟ್ಸ್ದು. ಸೊ ಅದರಿಂದ ಕೂಡ ನಿಮಗೆ ಅಮೌಂಟ್ಗಳು ಕೂಡ ಬರುತ್ತೆ. ಸೊ ಇದು ಕೂಡ ಯಾವುದೇ ಬಂಡವಾಳ ಇಲ್ದಲೆ ಮಾಡುವಂತಹದ್ದು. ಬಟ್ ಇವಕ್ಕೆಲ್ಲ ಏನು ಗೊತ್ತಾ, ಬಂಡವಾಳ ಅಂದರೆ ಮನಿ ಅಲ್ಲ. ಇದಕ್ಕೆಲ್ಲ ಬಂಡವಾಳ ಅಂದರೆ ಸಮಯ, ಟೈಮ್. ಓಕೆ, ಟೈಮ್ನ ಇನ್ವೆಸ್ಟ್ ಮಾಡ್ಬೇಕು ನೀವು. ನೆಕ್ಸ್ಟ್ 8th ಐಡಿಯಾ ಅಂತ ಅಂದರೆ, 8ನೇದು ಡಿಜಿಟಲ್ ವಿಸಿಟಿಂಗ್ ಕಾರ್ಡ್ ಸರ್ವಿಸ್. ಎಷ್ಟೊಂದು ಸಣ್ಣ ಪುಟ್ಟ ಬಿಸ್ನೆಸ್ಗಳಿರ್ತವೆ, ಸಣ್ಣ ಪುಟ್ಟ ಏನೋ ವರ್ಕ್ ಮಾಡೋರು ಎಷ್ಟೊಂದು ಜನ ಇರ್ತಾರೆ. ಅವ್ರದ್ದೇ ಆದಂತಹ ಒಂದು ಅಂಗಡಿ ಇರಬಹುದು, ಅಥವಾ ಒಂದು ಸೈಡ್ ಬಿಸ್ನೆಸ್ ಮಾಡ್ತಿರಬಹುದು. ಓಕೆ, ಸೊ ಅವ್ರಿಗೆ ಒಂದು ವಿಸಿಟಿಂಗ್ ಕಾರ್ಡ್ ಡಿಜಿಟಲಿ ಮಾಡ್ಕೊಡೋರು ಬೇಕಾಗಿರ್ತಾರೆ. ಓಕೆನಾ? ಸೊ ಅಂಥವ್ರಿಗೆ ನೀವು 2,000 3,000 ಸೊ ಈ ರೀತಿ ಚಾರ್ಜಸ್ ಮಾಡಿ ಡಿಜಿಟಲಲ್ಲಿ ನೀವು ಆ ಒಂದು ವಿಸಿಟಿಂಗ್ ಕಾರ್ಡ್ಗಳನ್ನ ನೀವು ಅವ್ರಿಗೆ ಮಾಡಿ ಕೊಡಬಹುದು. ಬಟ್ ಕ್ಲೈಂಟ್ಗಳನ್ನ ಹುಡಿಕೊಳ್ಳೋದು ಸ್ವಲ್ಪ ತಲೆ ಓಡಿಸ್ಬೇಕಾಗತ್ತಷ್ಟೇ. ಸೊ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಸೊ ಎಲ್ಲ ಕಡೆ ನೀವು ಪೋಸ್ಟ್ ಮಾಡ್ತಾ ಇದ್ರೆ ನಿಮ್ದು ಈ ಥರ ಸರ್ವಿಸ್ ಇದೆ ಅಂತ ಆಬ್ವಿಯಸ್ಲಿ ಬಂದೇ ಬರ್ತಾರೆ ಜನ. ಆ್ಯಂಡ್ ಕೆಲವೊಂದು ಬಿಸ್ನೆಸ್ ಡಮ್ಮಿ ಟೆಂಪ್ಲೇಟ್ಗಳನ್ನ, ಕಾರ್ಡ್ಗಳನ್ನ, ಬಿಸ್ನೆಸ್ ವಿಸಿಟಿಂಗ್ ಕಾರ್ಡ್ನ ನೀವು ಮಾಡಿ ಪೋಸ್ಟ್ ಮಾಡ್ತಾ ಇರಿ. ಸೊ ಯಾರಿಗಾದ್ರೂ ನಿಮ್ಮ ಡಿಸೈನ್ಗಳು ಇಷ್ಟ ಆಗುತ್ತೆ, ಸೊ ಬಂದೇ ಬರ್ತಾರೆ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಲೋಕಲ್ ಬಿಸ್ನೆಸ್ ಲಿಸ್ಟಿಂಗ್ ಸರ್ವಿಸ್ ಅಂತ. ಸೊ ಅಂದ್ರೆ ಈ ಲೋಕಲ್ ಅಂಗಡಿಗಳಿರ್ತಲ್ಲ ನಿಮ್ಮ ಮನೆ ಹತ್ರ ಎಲ್ಲ, ಸೊ ಅವ್ರದ್ದೆಲ್ಲ ಗೂಗಲ್ ಮ್ಯಾಪಲ್ಲಿ ಅವ್ರ ಅಂಗಡಿಗಳನ್ನ ಲಿಸ್ಟ್ ಮಾಡಿ ಕೂಡ ನೀವು ಕೊಡಬಹುದು. ಮ್ಯಾಪ್ಗಳಲ್ಲಿ ಕಾಣ್ತಾ ಇರೋದಿಲ್ಲ. ಸೊ ಇದರಿಂದ ಅವ್ರಿಗೆ ಎಷ್ಟೊಂದು ಬಿಸ್ನೆಸ್ ಲಾಸ್ ಆಗುತ್ತಲ್ವಾ. ಲೊಕೇಶನ್ ಇವಾಗ ಎಲ್ಲರೂ ಮ್ಯಾಪ್ನ ಯೂಸ್ ಮಾಡ್ಕೊಂಡೇ ಬರೋದು. ಹಿಂದಿನ ಕಾಲದ ತರ ಓಕೆ ಇಂಥ ಅಡ್ರೆಸ್ ಅಂದ್ರೆ ಅವ್ರನ್ನ ಕೇಳ್ಕೊಂಡು ಹುಡಿಕೊಂಡು ಹೋಗೋಕೆ ಯಾರಿಗೂ ಇವಾಗ ಸಮಯ ಇಲ್ಲ. ಸೊ ಹಾಗಾಗಿ ಈ ರೀತಿ ಒಂದು ನೀವು ಸರ್ವಿಸ್ನ ಮಾಡಿಕೊಟ್ರೆ ತುಂಬಾ ಜನ ಶಾಪ್ಸ್ಗಳಿರೋರೆಲ್ಲ ನಿಮ್ಮ ಹತ್ರ ದುಡ್ಡು ಕೊಟ್ಟು ಅವರ ಅಂಗಡಿಗಳನ್ನೆಲ್ಲ ರಿಜಿಸ್ಟರ್ ಮಾಡಿಸ್ಕೋತಾರೆ. 10ನೇದು ಐಡಿಯಾ ಟ್ರಾನ್ಸ್ಲೇಷನ್ ಸರ್ವಿಸ್. ಇದನ್ನ ವಿದ್ಯಾರ್ಥಿಗಳು ಯಾರು ಬೇಕಾದ್ರೂ ಮಾಡಬಹುದು. ಯಾವುದಾದ್ರೂ ಕಂಪ್ನಿಗಳಿಗೆ ಒಂದು ಟ್ರಾನ್ಸ್ಲೇಟರ್ ಆಗಿ ಸೇರ್ಕೋಬಹುದು. ನಿಮಗೆ ಕನ್ನಡ ಇಂಗ್ಲಿಷ್ ಚೆನ್ನಾಗಿ ಬಂದ್ರೆ ಕನ್ನಡ ಟು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಬೇಕಾದ್ರೆ ಮಾಡ್ಕೊಡ್ಬಹುದು. ಅಥವಾ ಇಂಗ್ಲಿಷ್ ಟು ಕನ್ನಡ ಯಾವುದಾದ್ರೂ ಕಂಪ್ನಿಗಳಿಗೆ ಬೇಕಿತ್ತು ಅಂದ್ರೆ ಅಲ್ಲೂ ಕೂಡ ನೀವು ಮಾಡ್ಕೊಡ್ಬಹುದು. ಅಥವಾ ಅಗೇನ್ ಫ್ರೀಲಾನ್ಸಿಂಗ್ ಅಲ್ಲೂ ಇಂಥ ಆಪ್ಷನ್ ಇದೆ. ವೆಬ್ಸೈಟ್ಗಳಲ್ಲಿ ಟ್ರಾನ್ಸ್ಲೇಟರ್ಗಳು ಬೇಕಾಗಿರ್ತಾರೆ. ಸೊ ಅಲ್ಲೂ ಕೂಡ ನೀವು ಮಾಡ್ಬೋದು. ಇದು ಕಲಿಯೋವಂಥದ್ದು ಏನೂ ಇಲ್ಲ. ನೀವು ಇಲ್ಲಿ ನಿಮಗೆ ಕನ್ನಡ ಬರುತ್ತೆ, ಇಂಗ್ಲಿಷ್ ಬರುತ್ತೆ, ಅದನ್ನ ದುಡ್ಡು ಬರೋ ರೀತಿ ಮಾಡ್ಕೋತಿದ್ದೀರಾ. ಆ ಸ್ಕಿಲ್ನ ನೀವು ಸೆಲ್ ಮಾಡಿ ಅಲ್ವಾ. ಸೊ ಇದಕ್ಕೂ ಯಾವುದೇ ತರಹದ ಬಂಡವಾಳ ಬೇಕಾಗಿರೋದಿಲ್ಲ. ನೆಕ್ಸ್ಟು ವರ್ಚುವಲ್ ಅಸಿಸ್ಟೆಂಟ್ ಆಗಿ ರಿಮೋಟ್ ವರ್ಕ್ಗಳು ಸಿಗ್ತವೆ. ಓಕೆನಾ? ಮೀಟಿಂಗ್ಗಳನ್ನ ಶೆಡ್ಯೂಲ್ ಮಾಡ್ಕೊಡೋದು, ಡೇಟಾ ಎಂಟ್ರಿಗಳನ್ನ ಮಾಡ್ಕೊಡೋದು. ಸೊ ಈ ಥರ ವರ್ಚುವಲ್ ಅಸಿಸ್ಟೆಂಟ್ ಅನ್ನೋ ಜಾಬ್ ಇದೆ. ಆ್ಯಂಡ್ ಇದು ತುಂಬ ಟ್ರೆಂಡಿಂಗ್ ಆಗ್ತಾ ಇದೆ. ಬಿಕಾಸ್ ಕೋವಿಡ್ ಇಂದ ಎಲ್ಲರೂ ವರ್ಚುವಲ್ ಆಗಿನೇ ಪ್ರತಿಯೊಂದನ್ನು ಮಾಡಿಸ್ಕೊಳ್ಳೋದಕ್ಕೆ ನೋಡ್ತಿರ್ತಾರಲ್ವಾ. ಅವರ ಏನು ಫಿಸಿಕಲ್ ಆಫೀಸ್ ಇರಬೇಕು ಅಥವಾ ಇನ್ನೇನೋ ಹೈರ್ ಮಾಡಬೇಕು. ಸೊ ಅದಕ್ಕೆಲ್ಲ ತುಂಬ ಖರ್ಚಾಗುತ್ತೆ. ಅದ್ರ ಬದಲು ವರ್ಚುವಲ್ ಆಗಿ ಯಾರಾದರೂ ಅಸಿಸ್ಟೆಂಟ್ ಇತ್ತು ಅಂತ ಅಂದರೆ ಸೊ ಅವ್ರಿಗೆ ಈಸಿ ಆಗುತ್ತೆ ಜಾಬ್. ಅವ್ರಿಗೂ ಕೂಡ ಸಮಯ ಉಳಿಯುತ್ತೆ, ದುಡ್ಡು ಉಳಿಯುತ್ತೆ, ಆ್ಯಂಡ್ ನೀವು ಕೂಡ ಅರ್ನ್ ಮಾಡ್ಬೋದು. ಸೊ ಈ ಥರ ಕೆಲಸಗಳು ಇದಾವೆ. ಸೊ ಇದನ್ನು ಕೂಡ ನೀವು ಬಿಸ್ನೆಸ್ ಆಗಿ ಸ್ಟಾರ್ಟ್ ಮಾಡಬಹುದು. ನೀವು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ, ಆಮೇಲೆ ತುಂಬ ಜನನ ನೀವು ಕೂಡ ಇಟ್ಕೋಬಹುದು ಕೆಲಸಕ್ಕೆ. ನೆಕ್ಸ್ಟ್ ಈವೆಂಟ್ ಪ್ರಮೋಷನ್ ಸರ್ವಿಸ್ ಅಂತ. ಈಗ ನಿಮ್ಮ ಸುತ್ತಮುತ್ತ ಯಾವುದೊಂದು ಅಂಗಡಿ ಓಪನಿಂಗ್ ಇರುತ್ತೆ, ಇನ್ಯಾವುದೋ ಈವೆಂಟ್ಗಳಿರುತ್ತೆ. ಅದನ್ನೆಲ್ಲ ಪ್ರಮೋಟ್ ಮಾಡಿಕೊಡ್ತೀವಿ ನಾವು ಅಂದ್ಬಿಟ್ಟು ನೀವು ಅವ್ರ ಹತ್ರ ಹೋಗಿ ಇಷ್ಟು ಅಮೌಂಟ್ ಅಂತ ಚಾರ್ಜ್ ಮಾಡಿ ಅದನ್ನೆಲ್ಲ ಪ್ರಮೋಟ್ ನಾವು ಮಾಡಿಕೊಡ್ಬೋದು ಥ್ರೂ ಆನ್ಲೈನ್. ಅಥವಾ ನಿಮ್ಮ ಫ್ರೆಂಡ್ಸ್ಗಳಿಗೆ ಕಳಿಸ್ಬೋದು, ನೀನು ಇದನ್ನ ಸ್ಟೇಟಸ್ ಹಾಕು, ನಿಂಗೆ ಇಷ್ಟು ಕಮಿಷನ್ ಕೊಡ್ತೀನಿ ಅಂತ. ಸೊ ಈ ರೀತಿ ಎಲ್ಲ ನೀವು ಮಾಡಿಕೊಡೋದ್ರಿಂದ ಸೊ ನೀವು ಇದರಲ್ಲೂ ಕೂಡ ಅರ್ನ್ ಮಾಡ್ಬೋದು. ಇದೆಲ್ಲ ಒಂಥರ ಹೊಸ ಐಡಿಯಾಗಳು. ನೀವು ಯಾರಾದರೂ ಕೆಲಸ ಸಿಗ್ತಾ ಇಲ್ಲ, ಏನಾದರೂ ಮಾಡಬೇಕು ಅಂತ ಇದ್ರೆ ಇವನ್ನೆಲ್ಲ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ಚೆನ್ನಾಗಿ ನೀವು ಅರ್ನ್ ಮಾಡ್ಬೋದು ಹೋಗ್ತಾ ಹೋಗ್ತಾ. 13ನೇದು ಕಣ್ವಾ ಡಿಸೈನ್ ಸರ್ವಿಸ್. ಸೊ ನಿಮಗೆ ಗೊತ್ತಿದೆಯಾ, ಕಣ್ವಾ ಅಂತ ಆ್ಯಪ್ ಇದೆ. ಲೈಕ್ ಕ್ಯಾನ್ವಾ,
ಸೊ ಕಣ್ವಾ, ಸೊ ಈ ರೀತಿ ಅಂತಾರೆ. ಸೊ ಅದ್ರಲ್ಲಿ ಇನ್ವಿಟೇಷನ್ಸ್ನ ಡಿಸೈನ್ ಮಾಡ್ಬೋದು, ಪೋಸ್ಟರ್ಸ್ನ ಡಿಸೈನ್ ಮಾಡ್ಬೋದು, ತಮ್ನೇಲ್ಗಳನ್ನ ಡಿಸೈನ್ ಮಾಡ್ಕೊಡ್ಬೋದು ನೀವು. ಸೊ ಆ ಕ್ಯಾನ್ವಾನ ನೀವು ಕಲ್ತ್ರೆ ಸೊ ಆರಾಮಾಗಿ ಇದನ್ನೆಲ್ಲ ಡಿಸೈನ್ ಮಾಡಿಕೊಟ್ಟು ನೀವು ಸೆಲ್ ಮಾಡ್ಬೋದು. ಆ್ಯಂಡ್ ಇದನ್ನೆಲ್ಲ ಪಿಂಟರೆಸ್ಟ್ ಅಲ್ಲಿ ಅಥವಾ ಕ್ಯಾನ್ವಾದಲ್ಲೂ ಕೂಡ ನಾವು ಅಪ್ಲೋಡ್ ಮಾಡಬಹುದು. ನಮ್ಮ ಡಿಸೈನ್ಸ್ಗಳನ್ನ ಯಾರಾದರೂ ಬೈ ಮಾಡೋರು ಇರ್ತಾರೆ. ತುಂಬಾ ಆಪ್ಷನ್ಸ್ ಇದೆ ಕ್ಯಾನ್ವಾದಲ್ಲೂ. ಅದನ್ನ ಕಲ್ತ್ಕೊಂಡ್ರೆ ಸಾಕು, ತುಂಬಾ ಸರ್ವಿಸಸ್ಗಳನ್ನ ನಾವು ಪಡ್ಕೋಬಹುದು, ಗೊತ್ತಾಯ್ತಾ. ಅದನ್ನು ಕೂಡ ಚೆನ್ನಾಗಿ ಮಾಡ್ತೀವಿ ಇದರಿಂದ. 14th ಒನ್, ಜಾಬ್ ಇನ್ಫಾರ್ಮೇಶನ್ ಚಾನಲ್ಗಳು. ಈಗ ದಿಸ್ ಒನ್ ವಾಟ್ಸ್ಆ್ಯಪ್ ಅಲ್ಲೂ ಬಿಸ್ನೆಸ್ ಅಕೌಂಟ್ಗಳು ಬರ್ತಾ ಇದಾವೆ, ಅಥವಾ ವಾಟ್ಸ್ಆ್ಯಪ್ ಅಲ್ಲಿ ಚಾನಲ್ಗಳನ್ನ ಕ್ರಿಯೇಟ್ ಮಾಡ್ಬೋದು, ಬ್ರಾಡ್ಕಾಸ್ಟ್ ಚಾನಲ್ಗಳನ್ನ ಕ್ರಿಯೇಟ್ ಮಾಡಬಹುದು. ಸೊ ಇದ್ರ ಮುಖಾಂತರ ಉದ್ಯೋಗಗಳನ್ನ ನೀವು ಹಂಚ್ಕೋಬಹುದು. ಇವನ್ ಇನ್ಸ್ಟಾಗ್ರಾಮ್ ಅಲ್ಲೂ ಚಾನಲ್ಸ್ನ ಕ್ರಿಯೇಟ್ ಮಾಡಬಹುದು. ಯೂಟ್ಯೂಬ್ ಅಲ್ಲೂ ಮೆಂಬರ್ಸ್ಗಳಿಗೆ ಅಂತ ಇಷ್ಟು ಅಮೌಂಟ್ ಅಂತ ನೀವು ಫಿಕ್ಸ್ ಮಾಡಿದ್ರೆ ಅಷ್ಟು ಕೊಟ್ಟು ಜಾಯಿನ್ ಆಗ್ತಾರೆ ಆ ಚಾನಲ್ಗೆ. ಅವ್ರಿಗೆ ಉದ್ಯೋಗ ಅವಕಾಶಗಳು ಅಲ್ಲಿ ಪೋಸ್ಟ್ ಮಾಡೋ ರೀತಿ ಮಾಡಬಹುದು. ಸೊ ಅಂಡ್ ದೆನ್ ನೀವು ಯಾವ ಒಂದು ಜಾಬ್ ಬಗ್ಗೆ ನೀವು ಪೋಸ್ಟ್ ಮಾಡ್ತೀರೋ ಸೊ ಅವ್ರ ಹತ್ರ ಇಷ್ಟು ಹಣ ಅಂತ ನೀವು ತಗೋಬಹುದು, ರೈಟ್. ಸೊ ಈ ತರ ಎಲ್ಲ ತುಂಬಾ ಆಪ್ಷನ್ಸ್ ಇದೆ. ಜಾಬ್ ಇನ್ಫಾರ್ಮೇಶನ್ಗಳಿಗೆ ತುಂಬಾ ಜನ ಪ್ರತಿದಿನ ಬೆಳಗ್ಗೆ ನೋಡ್ತಾ ಇರ್ತಾರೆ, ಎಲ್ಲರೂ ಜಾಬ್ ಓಪನಿಂಗ್ ಇದೆಯಾ ಅಂತ. ಸೊ ನೀವು ಈ ರೀತಿ ಚಾನಲ್ ಮಾಡೋದ್ರಿಂದ ಅವ್ರಿಗೂ ಅನುಕೂಲ ಆಗುತ್ತೆ, ನಿಮಗೂ ಅನುಕೂಲ ಆಗುತ್ತೆ. ಲಾಸ್ಟ್ ಒನ್, ಕನ್ಸಲ್ಟಿಂಗ್ ಬೇಸ್ಡ್ ಆನ್ ಯುವರ್ ಸ್ಕಿಲ್ ಅಂತ. ನೀವು ಬೇರೆಯವ್ರಿಗೆ ಕನ್ಸಲ್ಟೇಷನ್ ರೀತಿ ಕೊಡಬಹುದು. ನಿಮ್ಗೆ ಏನಾದ್ರು MS Excel ಬರುತ್ತೆ ಚೆನ್ನಾಗಿ, ಅಥವಾ ನೀವು ಚೆನ್ನಾಗಿ ಕಮ್ಯುನಿಕೇಷನ್ ಬರುತ್ತಾ, ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ, ಇಂಟರ್ವ್ಯೂಗಳಲ್ಲಿ ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕು, ಆನ್ಸರ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಚೆನ್ನಾಗಿ ನಾಲೆಡ್ಜ್ ಇದೆಯಾ. ಸೊ ಇದನ್ನೊಂದು ಕನ್ಸಲ್ಟೇಷನ್ ಆಗಿ ನೀವು ಸ್ಟಾರ್ಟ್ ಮಾಡಿಕೊಂಡು ಸೊ ಇದರಲ್ಲೂ ಕೂಡ ನೀವು ಅರ್ನ್ ಮಾಡ್ಬೋದು. ನಾನು ಯೂಟ್ಯೂಬಲ್ಲೂ ನೋಡಿದ್ದೀನಿ, ಮಾರ್ಕ್ ಇಂಟರ್ವ್ಯೂಗಳ ಥರ ತಗೋತಾರೆ, ಅವ್ರಿಗೆ ಟ್ರೈನ್ ಮಾಡ್ತಾರೆ, ಇಷ್ಟು ದುಡ್ಡು ಅಂತ ಕೊಟ್ಟಿರ್ತಾರೆ ಅವ್ರಿಗೆ. ಸೊ ಅದನ್ನೇ ವಿಡಿಯೋ ಮಾಡಿ ಯೂಟ್ಯೂಬ್ಗೂ ಹಾಕ್ತಾರೆ. ಸೊ ಯೂಟ್ಯೂಬ್ ಕಡೆಯಿಂದನೂ ದುಡ್ಡು ಬರುತ್ತೆ ಅವ್ರಿಗೆ, ವ್ಯೂಸ್ ಬಂದರೆ, ಆ್ಯಂಡ್ ಆ ಪರ್ಸನ್ ಕಡೆಯಿಂದ ಯಾರು ಮಾರ್ಕ್ ಇಂಟರ್ವ್ಯೂಗೆ ಬಂದಿರ್ತಾರೆ ಅವ್ರ ಕಡೆಯಿಂದನೂ ಹಣ ಬರುತ್ತೆ. ಸೊ ಈ ರೀತಿ ಕನ್ಸಲ್ಟೇಷನ್ ಕೂಡ ನೀವು ಮಾಡ್ಬೋದು. ಅಥವಾ ಒಂದು ಒನ್ ಕನ್ಸಲ್ಟೇಷನ್, ಈಗ ಮೋಟಿವೇಟ್ ಮಾಡೋದು, ಅವ್ರ ಲೈಫ್ ಅಡ್ವೈಸಸ್ ಕೊಡೋದು ಅವ್ರಿಗೆ. ಸೊ ಈ ರೀತಿ ಎಲ್ಲ ಒನ್ ಕನ್ಸಲ್ಟೇಷನ್ ಅಥವಾ ಮ್ಯಾನಿಫೆಸ್ಟೇಷನ್ಸ್ ಆಗಿರ್ಬೋದು. ಸೊ ಈ ರೀತಿ ಎಲ್ಲ ಕನ್ಸಲ್ಟೇಷನ್ ಕೂಡ ಇದೆ. ಸೊ ನಿಮ್ಗೆ ಯಾವ ಸ್ಕಿಲ್ ಇದೆ ಬೇಸ್ಡ್ ಆನ್ ದಾಟ್ ಯು ಕ್ಯಾನ್ ಡೂ ದಟ್. ಓಕೆ, ಇವನ್ ಮೆಡಿಟೇಷನ್, ಸೊ ಇದೆಲ್ಲ ಇದೆ. ಒಂದು ಕನ್ಸಲ್ಟೇಷನ್ ಆಗಿ ಆನ್ಲೈನ್ ಕ್ಲಾಸಸ್ನ ಮಾಡಬಹುದು ನೀವು. ಅರ್ಥ ಆಗ್ತಿದೆಯಾ. ಸೊ ಇದಿಷ್ಟು 15 ಬಂಡವಾಳ ಇಲ್ಲದೆ ಇರುವಂತಹ ಬಿಸ್ನೆಸ್ ಐಡಿಯಾಗಳು ನಾನು ಇವತ್ತು ನಿಮಗೆ ಹೇಳಿರೋದು. ಸೊ ನನ್ನ ಪ್ರಕಾರ ಟಾಪ್ 3 ಯಾವುದಾದ್ರು ಸೆಲೆಕ್ಟ್ ಮಾಡಿ ಅಂತ ನೀವು ಹೇಳಿದ್ರೆ, ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ನ ಸೆಲೆಕ್ಟ್ ಮಾಡ್ತೀನಿ, ಆ್ಯಂಡ್ ದೆನ್ AI ಪ್ಲಸ್ ಕ್ಯಾನ್ವಾ ಡಿಸೈನಿಂಗ್, ಸೊ ಅದನ್ನು ಸೆಲೆಕ್ಟ್ ಮಾಡ್ತೀನಿ, ಆ್ಯಂಡ್ ವಾಟ್ಸಾಪ್ ಚಾನಲ್. ಸೊ ಇದನ್ನು ನಾನು ಸೆಲೆಕ್ಟ್ ಮಾಡ್ತೀನಿ. ಈಗ ಹೇಳಿರೋ 15ರಲ್ಲಿ ಈ 3 ಟಾಪ್ ಇರುತ್ತೆ 2026 ಇದಕ್ಕೆಲ್ಲ ಏನು ಬೇಕಾಗಿಲ್ಲ, ಒಂದು ಮೊಬೈಲು, ಒಂದು ಇಂಟರ್ನೆಟ್ ಇದ್ರೆ ಸಾಕು. ಓಕೆನಾ, ಒಂದು ತಿಂಗಳಲ್ಲೆಲ್ಲ ನಾವು ಕಸ್ಟಮರ್ಸ್ಗಳನ್ನ ಬೇಕಾದ್ರೆ ತಗೋಬಹುದು. ಅರ್ಥ ಆಗ್ತಿದ್ಯಾ. ಓಕೆ, ಸೊ ಈ ವಿಡಿಯೋನ ಮುಗಿಸುವಂತ ಸಮಯ. ಹೇಳಿರೋ 15ರಲ್ಲಿ ನಿಮಗೆ ಇಷ್ಟವಾದಂತಹ ಯಾವ್ದಾದ್ರು ಬಿಸ್ನೆಸ್ ಐಡಿಯಾ ಇದ್ರೆ ಕಮೆಂಟ್ ಮಾಡಿ. ಇದು ಬಿಟ್ಟು ಇನ್ನೂ ಯಾವ್ದಾದ್ರು ಬೇರೆ ಬಿಸ್ನೆಸ್ ಐಡಿಯಾ ನಿಮಗೆ ಗೊತ್ತಿತ್ತು ಅಂದ್ರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಓಕೆ, ಸೊ ಕೊನೆಯದಾಗಿ ಹೇಳ್ಬೇಕಂದ್ರೆ ಯಾರ್ಯಾರು ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಇರ್ತಾರಲ್ಲ, ಸೊ ಅವರು ದುಡ್ಡಿಂದ ದೊಡ್ಡ ಯಶಸ್ಸನ್ನ ಪಡೆದಿರೋದಿಲ್ಲ ಮೊದಲಿಂದ, ಗೊತ್ತಾಯ್ತಾ. ಸೊ ಅವರ ಒಂದು ಚಿಕ್ಕ ನಿರ್ಧಾರದಿಂದ ಅವ್ರು ಇಷ್ಟು ದೊಡ್ಡ ವ್ಯಕ್ತಿಗಳಾಗಿರ್ತಾರೆ, ಇಷ್ಟು ದೊಡ್ಡ ಯಶಸ್ವಿ ವ್ಯಕ್ತಿಗಳಾಗಿರ್ತಾರೆ. ಅರ್ಥ ಆಯ್ತಾ. ಸೊ ಓಕೆ ಗೈಸ್, ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಶ್ರೇಯಾ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಅಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಆಲ್.